ನಾಗಗಳ ನಾಯಕ ಗಣೇಶ ಅಂತಾನೂ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ದೃಷ್ಟಿಯಲ್ಲಿ ಗಣೇಶ ಏನು ಅಮ್ಮ? ಗಣಪತಿ ಅಂತ ಏನು ಪ್ರತಿಮೆ ಪೂಜೆ ಮಾಡ್ತಾ ಇದ್ದ ಅದು ತಾಂತ್ರಿಕ ವ್ಯವಸ್ಥೆನೆ. ಗಣಪತಿ ಅನ್ನುವ ಶಬ್ದವೇ ಗಣಾನಾಂ ಪತಿ. ಆದರೆ ಅಘೋರಿಗಳಲ್ಲಿ ಮತ್ತು ನಾಗಾಸಾಧುಗಳಲ್ಲಿ ಗಣಪತಿ ಮಾತ್ರ ಒಂದು ವ್ಯವಸ್ಥೆನೇ ಹೌದು. ಅಘೋರಿಗಳಲ್ಲಿ ಪ್ರಪ್ರಥಮ ದೇವತೆನೇ ಗಣಪತಿ. ಗಣಪತಿಯ ಶರೀರದಲ್ಲಿ ಆ ಸೊಂಡಿಲು ಪ್ರಧಾನವಾಗಿರ್ತಕ್ಕಂಥದ್ದು. ಪ್ರಣವ ಸ್ವರೂಪ ವಕ್ರತುಂಡಂ ನಿರಂತರಂ ನಿಖಿಲ ಚಂದ್ರಘಂಟಂ. ಮಹಾಗಣಪತಿಯ ಮುಖಾರವಿಂದವೇ ಓಂಕಾರ ಸ್ವರೂಪವಾಗಿ ಕಾಣಲಿಕ್ಕೆ ಅವನ ಮೂಗು, ಅವನ ಶ್ವಾಸ. ಗಣಪತಿಯನ್ನು ಬ್ರಹ್ಮಚಾರಿ ಅಂತಲೂ ಒಪ್ಕೋಬೇಕು, ಗೃಹಸ್ಥ ಅಂತಲೂ ಒಪ್ಕೋಬೇಕು. ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವೆಲ್ಲ ಗೌರಿ ಗಣೇಶ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡ್ತೀವಿ ಅಂತ ನಮ್ಗೆಲ್ಲ ಗೊತ್ತಿದೆ. ವರ್ಷ ನಾವು ಇದನ್ನ ಆಚರಣೆ ಮಾಡ್ತಾನೇ ಬರ್ತೀವಿ. ಗಣೇಶ ಬರ್ತಾನೆ ಅನ್ನುವಾಗ ಆಗೋ ಖುಷಿ ಏನಿದೆಯಲ್ಲ, ಅದು ಯಾವ ಹಬ್ಬದಲ್ಲೂ ಇಷ್ಟೊಂದು ಇರಲ್ಲ ಅಂತ ಅಂದ್ರೆ ತಪ್ಪಾಗ್ಲಾರ್ದು. ಗಣೇಶನ್ಕಿಂತ ಮುಂಚೆ ಗೌರಿ ಬರ್ತಾಳೆ, ವಿಶೇಷವಾಗಿ ಪೂಜೆ ಮಾಡ್ತೀವಿ, ಏರಿಯಾದಲ್ಲಿ ಗಣಪತಿ ಕೂಡಿಸ್ತಾರೆ, ಪಟಾಕಿ ಹಚ್ತಾರೆ. ಚಿಕ್ಕ ಮಕ್ಕಳಿಗಂತೂ ಅದು ಹಬ್ಬವೇ ಸರಿ. ನಾವು ಜನಸಾಮಾನ್ಯರು ಈ ರೀತಿ ಗಣೇಶನ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಆದ್ರೆ ಎಲ್ರಿಗೂ ಒಂದು ಪ್ರಶ್ನೆ ಮೂಡುವಂಥದ್ದು, ಅಘೋರಿಗಳು ಗಣೇಶನನ್ನ ಯಾವ ರೀತಿ ಆರಾಧಿಸ್ತಾರೆ? ನಾವು ಆಚರಣೆ ಮಾಡೋ ರೀತಿನೇ ಅವರು ಕೂಡ ಗಣೇಶನನ್ನ ಆಚರಣೆ ಮಾಡ್ತಾರಾ? ಅದೆಲ್ಲದ್ರ ಬಗ್ಗೆ ಕುತೂಹಲ ಇತ್ತು. ಅದೆಲ್ಲವನ್ನ ಇವತ್ತು ಬಗೆಹರಿಸೋದಕ್ಕೆ ಅಂತ ನಮ್ಮ ಜೊತೆ ಇದ್ದಾರೆ ತ್ರಿಕಾಲದರ್ಶಿ ಭೈರವಿ ಅಮ್ಮ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಲವಾರು ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರವನ್ನ ಪಡೆದುಕೊಳ್ಳೋಣ. ಅಮ್ಮ ನಮಸ್ಕಾರ. ಅಮ್ಮ, ಅಮಿತ್ ತ್ರಿಪಾಠಿ ಅಂತ ಒಬ್ಬ ಲೇಖಕರು ಒಂದು ಟ್ರೈಲಾಜಿ ಅಂತ ಒಂದು ಬುಕ್ ಅನ್ನ ಬರೆದಿದ್ದಾರೆ. ಅದರಲ್ಲಿ ಅವರು ಬರೀತಾರೆ, ಶಿವ ಟ್ರೈಬಲ್ ಲೀಡರ್ ಅಂತ. ಹಿಮಾಲಯದ ತಪ್ಪಲಿನಿಂದ ಶಿವ ಬರ್ತಾನೆ ಅಂತ ಇದೆ. ಅದಕ್ಕಿಂತ ಮುಖ್ಯವಾಗಿ ಅಘೋರಿಗಳಿಗೆ ಶಿವ ಅಂದ್ರೆ ಆರಾಧ್ಯ ದೈವ. ಶಿವನ ಆರಾಧಕರು ಅಘೋರಿಗಳು. ಅವನ ಮಗ ಗಣೇಶನನ್ನ ನೀವು ಯಾವ ರೀತಿ ನೋಡ್ತೀರಾ? ಮತ್ತೆ ನಾಗಗಳ ನಾಯಕ ಗಣೇಶ ಅಂತಾನೂ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ದೃಷ್ಟಿಯಲ್ಲಿ ಗಣೇಶ ಏನು ಅಮ್ಮ? ರಕ್ತಾಂಬರೋ ರಕ್ತತನೋ ರಕ್ತಮಾಲ್ಯಾನು ಲೇಪನಃ ಮಹೋದರೋ ಗಜಮುಖಃ ಪಾಶ ದಂತ ಅಂಕುಶ ಅಭಯೇ ಬಿಭ್ರದ್ಧೇಯೋ ವಿಘ್ನಹರಃ ಕಾಮತ್ ಸ್ವರಯಾಹ್ಯಯಂ ಅಂತ ಗಣಪತಿಯ ಧ್ಯಾನ ಮಂತ್ರ ಇದೆ. 33 ಗಣಪತಿಯ ವಿನ್ಯಾಸ ಇದೆ. ಅದರಲ್ಲಿ ಬೇರೆ ಬೇರೆ ಗಣಪತಿಗೆ ಬೇರೆ ಬೇರೆ ಧ್ಯಾನ ಮಂತ್ರಗಳಿದೆ. ರಕ್ತಾಂಬರೋ ಕೆಂಪು ಬಟ್ಟೆ ಉಳ್ಳವ, ರಕ್ತ ತನು ಕೆಂಪು ಮೈಯುಳ್ಳವ, ರಕ್ತಮಾಲ್ಯಾನು ಲೇಪನಃ ಕೆಂಪು ಹೂಮಾಲೆಯನ್ನು ಧರಿಸಿ ಮತ್ತು ಗಂಧವನ್ನು ಕೂಡ ಅವನು ಕೆಂಪು ಗಂಧವನ್ನು ಧರಿಸಿದ್ದಾನೆ. ರಕ್ತಮಾಲ್ಯಾನು ಲೇಪನಃ ಮಹೋದರು ದೊಡ್ಡ ಉದರವನ್ನು ಹೊತ್ತಿದ್ದಾನೆ. ಮಹೋದರೋ ಗಜಮುಖಃ ಆನೆಯ ಮುಖವನ್ನು ಹೊಂದಿದ್ದಾನೆ. ಗಜಮುಖಃ ರಕ್ತಾಂಬರೋ ರಕ್ತತನೋ ರಕ್ತಮಾಲ್ಯಾನು ಲೇಪನಃ ಮಹೋದರೋ ಗಜಮುಖಃ ಪಾಶ ದಂತ ಅಂಕುಶ ಅಭಯ. ಅವನ ಕೈಯಲ್ಲಿ ಒಂದು ಪಾಶ ಇದೆ, ಅಂದರೆ ಹಗ್ಗ, ಮತ್ತೊಂದು ದಂತ ಇದೆ, ಮತ್ತು ಅಭಯ ಇದೆ, ಅಂಕುಶ ಇದೆ. ಈ ಗಣಪತಿ ಅಂತಕ್ಕಂತಹ ಏನಿವತ್ತು ಪೂಜೆ ಮಾಡ್ತಾ ಇದ್ದೀವಲ್ಲ, ಆನೆ ಮುಖ, ದೊಡ್ಡ ಹೊಟ್ಟೆ, ಈ ಆಕಾರ ಇದೆಯಲ್ಲ, ಇದು ಏನು ಅಂತಂದರೆ ಇದು ತಂತ್ರದಲ್ಲಿ ಬಂದಿರತಕ್ಕಂಥ ವಿವರಣೆ. ವೈದಿಕ ಅಂದರೆ ವೇದದಲ್ಲಿ ಗಣಪತಿಯ ಸೂಕ್ತಗಳು ಇಲ್ಲ ಅಂತಲೇ ನಾನು ಹೇಳ್ತೀನಿ. ಆದರೆ ಅಥರ್ವ ಶೀರ್ಷ ಮಂತ್ರ ಇದೆ ಒಂದು, ನಮಸ್ತೆ ಗಣಪತಿಗೆ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ತಮೇವ ಕೇವಲಂ ಕರ್ತಾಸಿ. ಅದು ವೇದ ಮಂತ್ರದಲ್ಲಿ ಇದೆಯಲ್ಲ ಅಂತಂದರೆ ಅದು ಮೂಲ ವೇದದಲ್ಲಿ ಇಲ್ಲ, ಅದು ಖಿಲ ಭಾಗ. ಗಣಪತಿ ಅಂತ ಏನು ನಾವು ಪ್ರತಿಮೆ ಪೂಜೆ ಮಾಡ್ತಾ ಇದ್ದ ಅದು ತಾಂತ್ರಿಕ ವ್ಯವಸ್ಥೆನೇ. ಮತ್ತು ಜೊತೆಗೆ ನಾಗಗಳು ಉಪಾಸನೆ ಮಾಡ್ತಕ್ಕಂಥದ್ದು, ಅಘೋರಿಗಳು ಉಪಾಸನೆ ಮಾಡ್ತಕ್ಕಂಥದ್ದು ಗಣಪತಿ. ಗಣಪತಿನ ಯಾರು ಉಪಾಸನೆ ಮಾಡಲ್ಲ? ಯಾಕೆ ಉಪಾಸನೆ ಮಾಡಬೇಕು ಅಂದರೆ, ಗಣಪತಿ ಅನ್ನುವ ಶಬ್ದವೇ ಗಣಾನಾಂ ಪತಿ. ಒಡೆತನ ಬೇಕು ಅಂತ ಯಾರಿಗಿದೆಯೋ ಅವರೆಲ್ಲರೂ ಗಣಪತಿಯನ್ನು ಉಪಾಸನೆ ಮಾಡಲೇಬೇಕಾಗತ್ತೆ. ಗಣಾನಾಂ ಪತಿ, ಗಣ ಅಂದರೆ ಗಣಗಳಿಗೆ ಒಡೆಯ ಅಂತ ಅರ್ಥ. ಮತ್ತು ಗಣಪತಿಯ ಉಪಾಸನೆ ಎಷ್ಟು ವಿಶಿಷ್ಟವಾಗಿದೆ ಅಂತಂದರೆ, ಕಾಮಸ್ತ್ವರಯಾಹ್ಯಯಂ, ನೀವು ಬೇಡಿದಂಥ ಬಯಕೆ ಅಥವಾ ಇಚ್ಛೆ ಅಥವಾ ಏನು ಪ್ರಾರ್ಥನೆ ಇದೆ ಅದು ಬೇಗ ಈಡೇರಬೇಕು ಅಂತಂದರೆ ಗಣಪತಿಯನ್ನೇ
ಉಪಾಸನೆ ಮಾಡಬೇಕು, ವೈದಿಕ ಮಾರ್ಗದಲ್ಲೂ ಕೂಡ ಮತ್ತು ತಂತ್ರ ಮಾರ್ಗದಲ್ಲೂ ಕೂಡ. ಮತ್ತೊಂದು ಪ್ರಶ್ನೆ ಕೇಳಿದೆ ನೀನು, ಅಘೋರಿಗಳು ಹೇಗೆ ಪೂಜೆ ಮಾಡ್ತಾರೆ? ಅಘೋರಿಗಳಲ್ಲಿ ಪ್ರಪ್ರಥಮ ದೇವತೆನೇ ಗಣಪತಿ. ಕಾರಣ ಏನಂದರೆ, ನೀನು ಹೇಳಿದೆ ಶಿವ ಟ್ರೈಬ್ಸ್ ಅಂತ ಹೇಳಿದೆ ಅಲ್ವಾ, ಅಂದರೆ ಆದಿವಾಸಿ ಅಂತ. ಅವನು ಆದಿವಾಸಿಯೂ ಹೌದು, ಅಂತ್ಯವಾಸಿನೂ ಹೌದು. ಅವನ ಹೆಸರೇ ಮೃತ್ಯುಂಜಯ ಅಂತ. ಎಲ್ಲಿಯ ತನಕ ಮೃತ್ಯು ಇರುತ್ತೋ ಅಲ್ಲಿಯ ತನಕ ಅದನ್ನು ಜಯಿಸಲಿಕ್ಕೆ ಅವನು ಇರಲೇಬೇಕಾಗತ್ತೆ. ಅಂದರೆ ಮೃತ್ಯು ಯಾವತ್ತು ಕೊನೆ ಆಗುತ್ತೆ ಗೊತ್ತಿಲ್ಲ, ಆವತ್ತಿನ ದಿವಸ ಆ ಮೃತ್ಯುಂಜಯ ಕೊನೆ ಆಗ್ತಾನೆ. ಹಾಗಾಗಿ ಅಂತ್ಯವಾಸಿ, ಆದಿವಾಸಿ ಮತ್ತು ಅಂತ್ಯದ ತನಕವೂ ವಾಸಿ ಇರ್ತಕ್ಕಂಥವನು ಮಹಾದೇವ. ಅಂಥ ಮಹಾದೇವನಿಗೆ ಅವನಿಗೆ ಟ್ರೈಬ್ಸ್ ಅಂತಂದರೆ ಅವನು ಆದಿವಾಸಿನೇ ಹೌದವನು. ಇವತ್ತು ಪ್ರತ್ಯಕ್ಷವಾಗಿ ನಮ್ಮ ಅಘೋರಿಗಳಲ್ಲಿ ನಾವು ಬೇರೆ ದೇವತೆಗಳನ್ನು ಒಪ್ಕೋತೀವೋ ಬಿಡ್ತೀವೋ ಗೊತ್ತಿಲ್ಲ. ಯಾಕಂದರೆ ಕಾಲ್ಪನಿಕ ತುಂಬ ಇದೆ. ಕಾಲ್ಪನಿಕ ಅಂದ ತಕ್ಷಣ ಅದನ್ನು ನಾವು ಒಪ್ಕೋಬಾರ್ದು ಅಂತಲ್ಲ, ಯಾವುದೋ ಒಂದು ತತ್ವವನ್ನು ಜನಗಳಿಗೆ ಕೊಡೋಕ್ಕೋಸ್ಕರ ಒಂದು ಕಥೆಯನ್ನು ಸೃಷ್ಟಿ ಮಾಡಿದರೆ ಆ ಕಥೆನ ನಾವು ತಿರಸ್ಕಾರ ಮಾಡಬೇಕಾದ್ದಿಲ್ಲ. ಆದರೆ ಪ್ರತ್ಯಕ್ಷವಾಗಿ ಇವತ್ತಿಗೂ ಸಶರೀರವಾಗಿ ಓಡಾಡುವಂಥ ಒಂದು ಚೈತನ್ಯ ಶಕ್ತಿ ಇದೆ, ಅದು ಅಘೋರ. ಶಿವನ ರುದ್ರರೂಪ. ಅವನ ಹೆಸರು ಘೋರ ಅಲ್ಲ. ಘೋರ ಅಂದರೆ ಭಯಂಕರ. ಅಲ್ಲ, ಅವನು ಘೋರ ಅಲ್ಲ. ವಿದ್ಯೆ ಇಲ್ಲ ಅಂತ. ಅಧರ್ಮ, ಧರ್ಮ ಇಲ್ಲ ಅಂತ. ಅವಿನಾಶ, ನಾಶ ಇಲ್ಲ ಅಂತ. ಹಾಗೆಯೇ ಅಘೋರ ಶಬ್ದಕ್ಕೆ ಅವನು ಘೋರನಲ್ಲ, ಅವನು ಭಯಂಕರನಲ್ಲ. ಮತ್ತು ನಂಗಾ ಸಾಧುಗಳಲ್ಲಿ, ಅದನ್ನೇನು ನಗ್ನ ನಾಗಾ ಸಾಧುಗಳೊಂದೇ, ನಾಗ ಅಥವಾ ನಂಗ, ಈ ಸಾಧುಗಳಲ್ಲಿ ಗಣಪತಿಯ ವಿಶಿಷ್ಟವಾದ ಆರಾಧನೆ ಹೇಗಿದೆ ಅಂದರೆ, ನಮ್ಮಲ್ಲಿ ನಾವು ಉಚ್ಚಿಷ್ಟ ಗಣಪತಿ ಅಂತ ಉಪಾಸನೆಯನ್ನು ಮಾಡ್ತಾರೆ. ಉಚ್ಚಿಷ್ಟ ಗಣಪತಿ ಅಂದರೆ ತಾಂತ್ರಿಕ ಗಣಪತಿ. ಅದು ಆ ಗಣಪತಿಗೆ ತನ್ನ ಬಲಭಾಗದ ಸೊಂಡಿಲನ್ನು ತನ್ನ ಇಷ್ಟದೇವಿ ಆಗಿರ್ತಕ್ಕಂಥ ಸಿದ್ಧಿದೇವಿಯ ಯೋನಿ ಮಾರ್ಗದಲ್ಲಿ ಅದನ್ನು ಇಟ್ಟುಕೊಂಡು ಕೂತ್ಕೊಂಡಿರ್ತಾನೆ. ಇದು ತುಂಬ ಗೂಢವಾದ ಮತ್ತು ಗಹನವಾದ ಮತ್ತು ಸ್ವಲ್ಪ ರಹಸ್ಯಮಯವಾಗಿರ್ತಕ್ಕಂಥ ಉಪಾಸನೆ. ಅದಷ್ಟು ಓಪನ್ ಆಗಿ ಮಾತಾಡೋವಂಥ ವಿಚಾರವೂ ಅಲ್ಲ. ಆದರೆ ಅಘೋರಿಗಳಲ್ಲಿ ಮತ್ತು ನಾಗಾ ಸಾಧುಗಳಲ್ಲಿ ಗಣಪತಿ ಮಾತ್ರ ಒಂದು ವ್ಯವಸ್ಥೆನೇ ಹೌದು. ಇನ್ನೊಂದು ಪ್ರಶ್ನೆ ಏನು ಅಂದ್ರೆ, ನಾವು ಸಾಮಾನ್ಯವಾಗಿ ಗಣಪತಿ ಅಂತ ಅಂದ್ರೆ ನಮ್ಮ ಕಲ್ಪನೆ ಏನಿದೆ, ಸೊಂಡಿಲಿದೆ, ಆನೆ ಮುಖ ಇದೆ, ದೊಡ್ಡ ಕಿವಿದೆ, ದೊಡ್ಡ ಹೊಟ್ಟೆ ಇದೆ, ಹೊಟ್ಟೆಗೆ ಹಾವು ಸುತ್ತಿದೆ, ಈ ರೀತಿಯಾಗಿ ನಾವು ನೋಡ್ತೀವಿ. ಇದನ್ನ ವಿಶ್ಲೇಷಣೆ ಮಾಡೋದಾದ್ರೆ ನೀವು ಇದಕ್ಕೆ ಯಾವ ರೀತಿ ಅರ್ಥ, ನಿಮ್ಮ ಅಘೋರಿಗಳ ದೃಷ್ಟಿಯಲ್ಲಿ ಯಾವ ರೀತಿ ಅರ್ಥ ಇದೆ ನಿಮಗೆ? ಆ ಗಣಪತಿಯ ಚಿತ್ರ ನೋಡಿದಾಗ ಅದರಲ್ಲೊಂದು ತತ್ವ ಇಟ್ಟಿದ್ದಾರೆ. ಏನು ತತ್ವ ಇದೆ? ಆನೆ ಮುಖ. ಆನೆಯ ಮುಖದಲ್ಲಿ ಮುಖ್ಯವಾಗಿ ಎದ್ದು ಕಾಣುವಂಥದ್ದು ಬೇರೆ ಯಾವುದೂ ಅಲ್ಲ, ಅದರ ಸೊಂಡಿಲಿಂದಲೇ ಅದು ಅದರ ಗುರುತು ಹಿಡಿಯುವ ವ್ಯವಸ್ಥೆ. ಈಗ ನೋಡಿ, ಹಸು ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ಅದಕ್ಕೆ ಸಾಸ್ಥಾನ ಇರಬೇಕು, ಅದಕ್ಕೆ ಗಂಗೆ ದೊಗಲು. ಆ ಗಂಗೆ ದೊಗಲಿಂದಲೇ ನಮ್ಗೆ ಅದರದ್ದು ಚಿತ್ರಣ ಗೊತ್ತಾಗೋದು. ಹಾಗೆ ಆನೆ ತುಂಬ ಚೆನ್ನಾಗಿ ಕಾಣುತ್ತೆ. ಯಾಕೆ ಚೆನ್ನಾಗಿ ಕಾಣುತ್ತೆ? ಆ ಸೊಂಡಿಲೇ ಮುಖ್ಯ. ಅಕಸ್ಮಾತ್ ಆ ಮುಖ ಎಲ್ಲ ಇದ್ದು, ಅಷ್ಟು ದೊಡ್ಡ ಕಿವಿ ಇದ್ದು, ಮೂತಿ ಹಾಗೆ ಇದ್ದರೆ ಯಾರೂ ಅದನ್ನು ನೋಡ್ತಾ ಇರಲಿಲ್ವೋ ಏನೋ. ಆ ಸೊಂಡಿಲು ಉದ್ದವಾಗಿರೋದ್ರಿಂದಲೇ ಅದು ನೋಡಲಿಕ್ಕೆ ಚಂದ ಮತ್ತು ಆಕರ್ಷಣೆ ಮಾಡುತ್ತೆ. ಗಣಪತಿಯಲ್ಲಿ ಅದೇ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಂದರೆ ಅದು ಮೂಗು ಒಂದೇ, ಕೈಯೂ ಒಂದೇ, ಸೊಂಡಿಲು, ಮೂಗು, ಕೈ ಎಲ್ಲ ಒಂದೇ. ಇದರ ಒಳ ಅರ್ಥ ನೋಡಿಕೊಂಡಾಗ ನಮ್ಮ ಶರೀರದಲ್ಲಿ ಈ ಎರಡು ಕೈಗಳು ಬೇರೆ ಇದೆ, ಮೂಗೇ ಬೇರೆ ಇದೆ. ಮೂಗೇ ಕೈಯಾಗಿ ಮಾಡ್ಕೊಳ್ಳಿ ಅಂತ ಅರ್ಥ. ನೀವು ಮೂಗನ್ನು ಕೈಯಾಗ ಮಾಡ್ಕೋಬೇಕು ಅಂತಂದರೆ ಯಾವುದೋ ಒಂದು ವಸ್ತು ತೊಗೊಂಡ್ಬಿಡ್ತೀರ, ತಿಂದುಬಿಡ್ತೀರ. ಆದರೆ ಮೂಗು ಅದನ್ನು ಜಡ್ಜ್ ಮಾಡಬೇಕಾಗತ್ತೆ. ಯಾಕೆಂದರೆ ಆ ವಸ್ತು ಚೆನ್ನಾಗಿದೆಯಾ ಇಲ್ವಾ, ಅದು ರುಚಿಕಟ್ಟಾಗಿದೆಯೋ ಇಲ್ವಾ. ಸುಮ್ಮನೆ ನೋಡಿದ ತಕ್ಷಣ ಆಕರ್ಷಣೆ, ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಿಸ್ಬಿಡುತ್ತೆ. ಆ ಪರಿಮಳ ಸ್ವಲ್ಪ ಏನಾದರೂ ವ್ಯತ್ಯಾಸ ಬಂದಾಗ ಅದನ್ನು ತಿನ್ನಬೇಡಿ ಅಂತ ಅರ್ಥ. ಅದು ಕೆಟ್ಟ ವಾಸನೆ ಬರ್ತಾ ಇದೆ ಅಂದರೆ ಅದನ್ನು ಮುಟ್ಟಬೇಡಿ ಅಂತ ಅರ್ಥ. ಅದನ್ನು ನೀವು ತಿಂದರೆ ನೀವು ಕೆಟ್ಟ ವಾಸನೆ ಆಗೋಗ್ತೀರ. ಹಾಗಾಗಿ ಕೈ ಮುಟ್ಟೋಕ್ಕಿಂತ ಮುಂಚೆ ನಮ್ಮ ಮೂಗು ಅದನ್ನು ಮುಟ್ಟಲೇಬೇಕಾಗತ್ತೆ. ಕೆಲವೊಮ್ಮೆ ಕಣ್ಣಿರಲ್ಲ ಎಷ್ಟೋ ಜನಕ್ಕೆ, ಮೂಗಿಂದಲೇ ಅವರೆಲ್ಲವನ್ನೂ ತಿಳ್ಕೊತಾರೆ. ಹಾಗೆ ಗಣಪತಿಯ ಶರೀರದಲ್ಲಿ ಮುಖ್ಯವಾಗಿ ಅವನಿಗೆ ಕೈಯೂ ಅದೇ. ಒಂದು ತೆಂಗಿನಕಾಯಿ ತೊಗೋಬೋದು, ಬಾಳೆಹಣ್ಣು ತೊಗೋಬೋದು, ಅಲ್ಲಿಂದಲೇ ತೊಗೋತ್ತೆ ನೋಡಿ. ಮತ್ತು ನಮ್ಮ ಮೂಗು ತುಂಬ ಸಣ್ಣದಾಗಿರೋದ್ರಿಂದ ನಾವು ನೀಳವಾಗಿ ಉಸಿರು ತೊಗೊಳ್ಳೋದು ಕಷ್ಟ.
ತುಂಬ ಜನ ಹೇಳ್ತಿರ್ತಾರೆ ನಂಗೆ ಡಿಪ್ರೆಷನ್ ಇದೆ, ರಾತ್ರಿ ನಿದ್ದೆ ಬರಲ್ಲ, ಏನೋ ಟೆನ್ಷನ್ ಆಗ್ತಾ ಇರುತ್ತೆ. ಈ ಎಲ್ಲ ಟೆನ್ಷನ್ಗಳಿಗೆ ಕಾರಣ ಏನು, ಉಸಿರು ಅವ್ರಿಗೆ ಸರಿ ತೊಗೊಳಕ್ಕಾಗ್ತಿರಿ. ನೀವೆಲ್ಲ ಗಮನಿಸಿ, ಪೂರ್ತಿ ಉಸಿರು ತೊಗೊಳಲ್ಲ ನೋಡ್ಬೇಕಾರೆ. ಟೆನ್ಷನ್ ಆಗೋರು ಅಲ್ವಾ? ಅಂದರೆ ಸಹಜವಾಗಿ ಉಸಿರಾಡ್ತಿರೋರಿಗೆ ಅದು ಬೇಕಾಗಲ್ಲ. ಆ ನಿಟ್ಟುಸಿರು ತಗೋತಾ ಇದ್ದಾರೆ ಅಂದರೆ ಅಲ್ಲಿ ಸ್ಪೇಸ್ ಸರಿ ಇಲ್ಲ ಅಂತಾರದು. ಆ ಗಣಪತಿಯ ಆ ಶರೀರದಲ್ಲಿ ಆ ಸೊಂಡಿಲು ಪ್ರಧಾನವಾಗಿರ್ತಕ್ಕಂಥದ್ದು. ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದಕ್ಕೂ ಅದು ಇಡಾಶ್ವಾಸವನ್ನು ಮತ್ತು ಪಿಂಗಲ ಶ್ವಾಸವನ್ನು ಮತ್ತು ಸುಷುಮ್ನಾ ಶ್ವಾಸವನ್ನು ನೇರವಾಗಿ ತಗೊಳ್ಳೋದ್ರಿಂದಲೇ, ಮತ್ತು ಅದು ಯಾವಾಗಲೂ ಸೊಂಡಲು ಹೀಗೆ ಮಾಡ್ಕೊಂಡಿರುತ್ತೆ ಅಲ್ವಾ? ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಆ ಕಡೆಯಿಂದ ಬಂದು ನಿಂತ್ಕೊಂಡು ನೋಡಿ. ಆ ಗಣಪತಿಯ ತಲೆ ಕುಂಭ ಇದೆಯಲ್ಲ, ಆ ಕುಂಭದಿಂದ ಸೊಂಡಲು ಹೀಗೆ ಬಕ್ಕೊಂಡಿರೋ ಭಾಗದಲ್ಲಿ ಆ ಕೋರೆ ಹಲ್ಲು ಹಿಂಗೆ ತಗೊಂಡ್ರೆ ಅದು ಓಂಕಾರ ರೂಪವಾಗಿ ಕಾಣುತ್ತೆ. ಪ್ರಣವ ಸ್ವರೂಪಂ ವಕ್ರತುಂಡಂ ನಿರಂತರಂ ನಿಖಿಲ ಚಂದ್ರಘಂಟಂ. ಓಂಕಾರಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಮಹಾಗಣಪತಿಯ ಮುಖಾರವಿಂದವೇ ಓಂಕಾರ ಸ್ವರೂಪವಾಗಿ ಕಾಣಲಿಕ್ಕೆ ಅವನ ಮೂಗು, ಅವನ ಶ್ವಾಸ. ಹಾಗಾಗಿ ಅವನ ಸೊಂಡಿಲಲ್ಲಿ ಏನು ಬಂತು? ಸ್ಪೇಸ್ ಬಂತು, ಆಕಾಶ. ಇನ್ನು ಅವನ ಕಿವಿಗಳು, ಮೋರೆ ಕಪ್ಪಿನ ಭಾವ ಮೊರದಗಲದ ಕಿವಿ ಕೋರೆದಾಡೆಯವನ್ಯಾರಮ್ಮ. ಮರದಗಲದ ಕಿವಿ ಅಲ್ವಾ? ಆ ಅಗಲವಾದ ಕಿವಿ ಸುಮ್ಮನಿರೋದೇ ಇಲ್ಲ, ಯಾವಾಗಲೂ ಹೀಗಂತನೇ ಇರುತ್ತೆ. ಎಷ್ಟು ಚೆನ್ನಾಗಿದೆ ಅಂತಂದರೆ 36,000 ಎಡನಾಡಿಗಳು, 36,000 ಬಲನಾಡಿಗಳನ್ನು ಯಾವಾಗಲೂ ಕಂಟ್ರೋಲ್ ಮಾಡ್ತಕ್ಕಂತಹ ಶ್ವಾಸ, ಗಾಳಿಯನ್ನು ಅದು ಯಾವಾಗಲೂ ಗಾಳಿಯಲ್ಲಿರುತ್ತೆ, ಸ್ಪೇಸಲ್ಲಿದೆ. ಅಂದರೆ ಕಿವಿ ಏನು ತೋರಿಸ್ತಾ ಇದೆ? ಸ್ಪೇಸನ್ನು ತೋರಿಸ್ತಾ ಇದೆ. ಅವನ ಸೊಂಡಿಲು ಏನನ್ನು ಪ್ರತಿನಿಧಿಸ್ತಾ ಇದೆ? ಸ್ಪೇಸನ್ನು ಅದು ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ಕೋರೆ ಹಲ್ಲು ಅಂತ ತಗೊಳ್ಳೋಣ. ಆ್ಯಕ್ಚುಲಿ ಇದು ಹಲ್ಲು ಅಲ್ಲ, ಅದೊಂದು ಕೊಂಬು, ಕೋಡು. ಅದರಲ್ಲಿ ಸಿಬಿರು ಇರುತ್ತೆ. ಸಿಬಿರಿಗೆ ಏನಂತೀರ ಗೊತ್ತಿಲ್ಲ ನನಗೆ. ಈ ಕಬ್ಬು ಸಿಪ್ಪೆ ತೆಗೆದಾಗ ಸಿಬಿರು ಬರುತ್ತಲ್ಲ, ಆ ಥರ ಸಿಬಿರಿಂದ ಅಂದರೆ ಫೈಬರ್ ಅದು, ಅದರಿಂದ ಉಂಟಾದದ್ದು, ಹಲ್ಲು ಅಲ್ಲ ಅದು. ಯಾಕಂದರೆ ಹಲ್ಲು ಬೇರೆ ಇದೆ ಒಳಗೆ. ಇದು ಮತ್ತು ಇದ್ಯಾತಕ್ಕೆ ಅಂದರೆ ಶತ್ರುಗಳನ್ನು ಹೆದರಿಸ್ಲಿಕ್ಕೆ ಅಥವಾ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಕೊಂಬನ್ನು ಇಟ್ಟಿರೋದು. ಈ ದನಗಳಿಗೆ, ಎತ್ತುಗಳಿಗೆಲ್ಲ ತಲೆ ಮೇಲಿರುತ್ತೆ. ಮತ್ತು ಅದಕ್ಕೂ ಬಾಯಲ್ಲೇ ಇರ್ಬೋದಿತ್ತಲ್ಲ ಅಂತ ಪ್ರಶ್ನೆ ಕೇಳಿದ್ರೆ, ತಕ್ಷಣ ಯಾವುದೇ ಪ್ರಾಣಿ ಹೋಗಿ ಅದನ್ನು ಎಲ್ಲಿ ಹಿಡಿಯುತ್ತೆ? ಅಲ್ಲಿ ರಕ್ಷಣೆಗಾಗಿ ಆ ದೇವರು ಅಥವಾ ಆ ಪ್ರಕೃತಿ ಆ ಕೊಂಬನ್ನು ಸೃಷ್ಟಿ ಮಾಡಿದೆ. ಆನೆ ತುಂಬ ಎತ್ತರ ಇರೋದ್ರಿಂದ ಆನೆ ಅಷ್ಟು ಎತ್ತರಕ್ಕೆ ಅದು ಹಾರೋಕ್ಕಾಗಲ್ಲ, ಸಿಂಹಕ್ಕೆ ಅಥವಾ ಹುಲಿಗೆ. ಅದು ಎಲ್ಲಿದ ತಕ್ಷಣ ಕ್ಯಾಚ್ ಮಾಡುತ್ತಲ್ಲ ಅಷ್ಟಕ್ಕೆ ಆ ಕೊಂಬನ್ನು ಇಟ್ಟಿದ್ದಾರೆ. ಮತ್ತು ಆ ಕೊಂಬು ನೀವು ತಗೊಂಡು ನೋಡಿಬೇಕಾದ್ರೆ ಅದು ಪೊಳ್ಳಿರುತ್ತೆ, ಅದು ಗಟ್ಟಿಯಾಗಿರಲ್ಲ. ಆದರೆ ಅದು ಭಾಳ ತೂಕ, ಭಾಳ ಬಲವಾಗಿರುತ್ತೆ. ಗಟ್ಟಿಯಾಗಿಲ್ಲ ಅಂತಂದರೆ ಅರ್ಥ ಏನು, ಅದು ಇದು ಶಕ್ತಿ ಇಲ್ಲ ಅಂತಲ್ಲ, ತುಂಬ ಬಲಿಷ್ಠವಾಗಿರುತ್ತೆ. ನೀವು ನೋಡಿರ್ಬೋದು ದೊಡ್ಡ ದೊಡ್ಡ ರಥಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡಿ, ಉಡುಪಿ ರಥಗಳನ್ನು, ಕೋಟೇಶ್ವರದ ರಥಗಳನ್ನು, ಬಂಡೆಗಳನ್ನು, ಲಾರಿಗಳನ್ನು ಎಲ್ಲ ಅದ್ರ ಮೂಲಕನೇ ಇದು ದೂಕ್ಕೊಂಡು ಹೋಗುತ್ತೆ ಆನೆ ಅಲ್ವಾ? ಬಲಕ್ಕೆ ಬಲವನ್ನು ಪ್ರತಿನಿಧಿಸುವ ದೇವತೆ ಅದು ಯಾವುದು? ಗಣಪತಿ. ಆ ಕೊಂಬಲ್ಲೂ ಕೂಡ ಏನಿದೆ? ಸ್ಪೇಸ್ ಇದೆ. ಸೊಂಡಿಲಲ್ಲಿ ಸ್ಪೇಸ್ ಬಂತು, ಅವನ ಕೊಂಬಿನಲ್ಲಿ ಸ್ಪೇಸ್ ಬಂತು, ಕಿವಿಯಲ್ಲಿ ಸ್ಪೇಸು ಕಾಣಿಸ್ತು. ಇನ್ನು ಪುಟ್ಟ ಪುಟ್ಟ ಕಣ್ಣೋನಿ. ಇಡೀ ಆಕಾಶದಲ್ಲಿ ನಮ್ಮ ಸೂರ್ಯಚಂದ್ರ ಎಷ್ಟು ಕಾಣ್ತಾರೆ? ಅಷ್ಟು ದೊಡ್ಡ ಆಕಾಶಕ್ಕೆ ತುಂಬ ಸಣ್ಣದಾಗಿ ಕಾಣುತ್ತೆ. ಹಾಗಾಗಿ ಸೂರ್ಯಚಂದ್ರನ ಪ್ರತಿನಿಧಿಸುವ ಕಣ್ಣುಗಳು ಬಂತು. ಇವನು ಅವನ ಹೊಟ್ಟೆ ನೋಡಿ, ಉದ್ದರ, ಅವನ ಸಹ ಲಂಬ ಉದರ ಅಂತ. ನಾವೇನು ಮಾಡ್ತಾಯಿದ್ದೀವಿ? ಡೊಳ್ಳೋದರ ಮಾಡ್ತಾಯಿದ್ದೀವಿ, ಹೊಟ್ಟೆ ಗುಂಡುಗೆ ಮಾಡ್ತಾಯಿದ್ದೀವಿ. ಗುಂಡುಗಿಲ್ಲ, ಇಂಗ್ಲೀಷಲ್ಲಿ ಏನು ಹೇಳಿ ಹ್ಯಾಪ್ ಅಂತ ಹೇಳ್ತಾರೆ. ಹ್ಯಾಪ್ ಉದ್ದಕ್ಕಿರಬೇಕು ಅಂತ, ಅಂದರೆ ಅಷ್ಟು ಉದ್ದವಾದ ಹೊಟ್ಟೆ ಉಳ್ಳವ ಅಂತ. ಅಂದರೆ ಸ್ಪೇಸಿಂದ ಭೂಮಿಗೆ ಎಷ್ಟು ಉದ್ದ ಇದೆ ನೋಡಿ, ಅಷ್ಟು ಉದ್ದ, ದೀರ್ಘಕಾಲ ಉಸಿರು ತಗೊಳ್ಳುವಷ್ಟು ಆ ಹೊಟ್ಟೆ ಉದ್ದವಾಗಿದೆ. ಲಂಬ ಉದರ, ಅಲ್ಲೂ ಕೂಡ ಸ್ಪೇಸ್ ಬಂತು. ಇನ್ನು ಗಣಪತಿ ಕುತ್ಕೊಳ್ಳುವಂಥ, ಗಣಪತಿ ಹೊಟ್ಟೆಗೆ ಒಂದು ಸರ್ಪ ಕಟ್ಕೊಂಡಿದ್ದಲ್ಲ, ಅದು ಪೈಪ್ ಥರನೇ ಇರುತ್ತಲ್ವ. ಹರನ ಹಾರನ, ಹಾರನ ಆಹಾರನ ಅಂತ ಹೇಳ್ತಾರೆ. ಹರನ ಹಾರ ಯಾವುದು? ಸರ್ಪ. ನಮ್ಮ ಸ್ವಾಮಿಗಳು ಒಬ್ರು ಇದ್ದಾರೆ ಇಲ್ಲಿ, ನಮ್ಮ ಕಿರಿಯ ಪೀಠಾಧೀಶರು.
ಅವರು ಕೂಡ ಮುಂಡಿಗೆಗಳನ್ನು ಬಹಳ ಅದ್ಭುತವಾಗಿ ಹೇಳ್ತಾರೆ. ಅಂದರೆ ಮುಂಡಿಗೆ ಅಂದರೆ ನಾವೇ ಅದನ್ನು ತಿಳ್ಕೋಬೇಕು. ಇಡೀ ಮಹಾಭಾರತ, ರಾಮಾಯಣ, ಭಗವದ್ಗೀತಾ ಎಲ್ಲ ಸಣ್ಣ 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 ಮುಂಡಿಗೆಗಳು. ಈಗ ಹೇಳಿದ ಹರನ ಹಾರನ, ಹಾರನ ಆಹಾರನ, ಆಹಾರನ ಸುತನ, ಸುತನ ಪಿತನ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಲೆ ಓಡಿಸಿದ್ರೆ ಇದು ಓಡಿಸ್ಬೇಕಾದ್ರೆ ಮುಂಚೆ ಒಂದು ಮಹಾಭಾರತ ಓದಿರ್ಬೇಕಾಗತ್ತೆ, ರಾಮಾಯಣ ಓದಿರ್ಬೇಕಾಗತ್ತೆ, ಇಲ್ಲ ವೇದಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿರ್ಬೇಕಾಗತ್ತೆ. ಇಲ್ಲದೇ ಮಂಡಿಗೆಯನ್ನು ಸವಿಲಿಕ್ಕಾಗೋದೇ ಇಲ್ಲ. ಇವತ್ತಿಗೆ ನಮ್ಮ ಸ್ವಾಮಿಗಳವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಮುಂಡಿಗೆ ಅಂದರೆ ತುಂಬ ಅದ್ಭುತವಾಗಿರ್ತಕ್ಕಂಥ. ಅದು ನಿಮ್ಗೆ ಅವಕಾಶ ಇದ್ದರೆ ಗಣಪತಿ ಬಗ್ಗೆ ಒಂದು ಮುಂಡಿಗೆ ಹೇಳ್ತಾರೆ ಅವರು, ತುಂಬ ಚೆನ್ನಾಗಿದೆ. ಅವರ ಮುಂಡಿಗೆ ಬಗ್ಗೆನೇ ಗಣಪತಿ ಏನು ಅಂತ ತಿಳಿಸ್ಬಿಡ್ತಾರೆ. ಇಂಥ ಗಣಪತಿಯ ಹಾವು ಕೂಡ, ಹಾವಿನ ಆಹಾರ ಯಾವುದು? ಗಾಳಿ. ಅದು ಇಲಿ, ಆಮೇಲೆ ಮೊಟ್ಟೆ, ಅದೆಲ್ಲ ಒಂದು ಕಡೆ ಇದೆ. ಎಷ್ಟೋ ವರ್ಷಗಳ ಕಾಲ ಆಹಾರ ಸಿಗದೇ ಇದ್ದರೆ ಅದು ಗಾಳಿ ಕುಡ್ಕೊಂಡಿರುತ್ತೆ. ಅದಕ್ಕೆ ಮುಖ್ಯವಾಗಿ ಅದರ ಆಹಾರ ಗಾಳಿ. ಯಾಕೆಂದರೆ ಅಷ್ಟುದ್ದ ಇದಿರೋದ್ರಿಂದ, ಅದರ ಬಾಡಿ ಇರೋದ್ರಿಂದ ಅದು ಕೂಡ ಸ್ಪೇಸನ್ನು ತೋರಿಸುತ್ತೆ. ನೆಕ್ಸ್ಟು ಅವನಿಗೆ ನಾವು ನೈವೇದ್ಯ ಮಾಡ್ತೀವಿ, ಕಡುಬು ಅಥವಾ ಮೋದಕ, ಇವೆಲ್ಲವೂ ಕೂಡ ನೋಡಿ ಒಳಗೆ ಪೊಳ್ಳು, ಸ್ಪೇಸ್ ಅಲ್ವಾ, ಅದರೊಳಗೂ ಸ್ಪೇಸ್. ಆ ನಂತರ ಅವನು ಕೂತ್ಕೊಳ್ಳೋ ವಾಹನ ಇದೆಯಲ್ಲ, ಅದು ಸ್ಪೇಸ್ ಇಲ್ದಿದ್ರೆ ಸ್ಪೇಸನ್ನು ಕ್ರಿಯೇಟ್ ಮಾಡುತ್ತೆ. ನೀವು ಯಾವುದೋ ಒಂದು ಮನೆಯೊಳಗೆ ಸುಮ್ಮನೆ ಒಂದು ಇಲಿ ಬಿಟ್ಟು ನೋಡಿ, ಅಲ್ಲಿ ಸ್ಪೇಸ್ ಇಲ್ದಿದ್ರೆ ತಾನೇ ಸ್ಪೇಸನ್ನು ಕ್ರಿಯೇಟ್ ಮಾಡಿಬಿಡುತ್ತೆ. ಹಾಗಾಗಿ ಇಡೀ ಶರೀರವೇ ಅವನು ಸ್ಪೇಸಿಗೆ ಕಾರಕ. ನಾವು ಮುಖ್ಯವಾಗಿ ಅಘೋರಿಗಳು ಅಥವಾ ನಾಗಾಸಾಧುಗಳು ಅಥವಾ ಬೇರೆ ಬೇರೆ ವೈದಿಕರು, ತಾಂತ್ರಿಕರು, ಎಲ್ಲ ಭಕ್ತಿ ಮಾರ್ಗದವರು ಪ್ರತಿಯೊಬ್ಬರಿಗೂ ಏಕೈಕ ಜಾತಿ ಭೇದ ಸಮಸ್ಯೆ ಇಲ್ಲದೆ ಎಲ್ಲರೂ ಏಕಕಾಲಕ್ಕೆ ಒಂದು ಮಾಡುವ ಒಂದೇ ಒಂದು ದೇವರು ಯಾವುದು? ಈಶ್ವರನ ತುಂಬ ದೊಡ್ಡವನು. ವೈಷ್ಣವರು ಜಾಸ್ತಿ ಪೂಜೆ ಮಾಡಲ್ಲ, ಜಾಸ್ತಿ ಮಾಡಲ್ಲ. ಮಹಾವಿಷ್ಣು ದೊಡ್ಡವನು, ಶೈವರು ಮಾಡಿದ್ರು ಬಿಟ್ಟರು. ಹೀಗೆ ಹಲವಾರು ಸಮಸ್ಯೆಗಳಲ್ಲಿ ಎಲ್ಲರೂ ಏಕಕಾಲಕ್ಕೆ ಪೂಜಿಸುವಂಥ ಒಂದೇ ಒಂದು ಸಚ್ಚಿದಾನಂದ ವಿಗ್ರಹ ಯಾವುದಂದರೆ ಶ್ರೀ ಮಹಾಗಣಪತಿ. ಹಾಗಾಗಿ ನಾವು ಮಣಿಕರ್ಣಿಕಾದಲ್ಲಿ ಉಪಾಸನೆಗಳಲ್ಲಿ ನಾವು ಮಂಡಲಗಳ ಮೂಲಕ ಪೂಜಿಸ್ತೀವಿ. ಅಲ್ಲಿ ಪ್ರತಿಮೆಗಳನ್ನು ಇಟ್ಕೊಳ್ಳೋದು ಕಮ್ಮಿ. ಗಣಪತಿ ಮಂಡಲ ಅಂತಿರುತ್ತೆ. ಗಣಪತಿ ಮಂಡಲದಲ್ಲಿ ಉಚ್ಚಿಷ್ಠ ಗಣಪತಿ ಅಂತ ಒಂದಿದೆ. ಇನ್ನೊಂದು ವಾಂಛಾ ಕಲ್ಪತರು ಅಂತ ಒಂದು ಗಣಪತಿ ಇದೆ. ಅದು ಹೆಣ್ಣು ರೂಪ, ಗಣಪತಿಯ ಹೆಣ್ಣು ರೂಪ. ಅದಕ್ಕೆ ಇನ್ನೊಂದು ಹೆಸರು ಗಣೇಶಾನಿ. ಗಣೇಶಾನಿ ಹೀಗೆ ಪೂಜೆ ಮಾಡ್ತೀವಿ. ಅಮ್ಮ, ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ತಾತಂದಿರು ಹೇಳಿದ ಕಥೆಗಳು ಏನು ಅಂದರೆ, ಸುಬ್ರಹ್ಮಣ್ಯ ಗಣೇಶನ ಕರೆದು ಶಿವ ಪಾರ್ವತಿ ಪ್ರಪಂಚವನ್ನ 3 ಸುತ್ತು ಹಾಕಿ ಬನ್ನಿ, ಯಾರು ಮುಂಚೆ ಬರ್ತೀರ ಅವ್ರು ಗೆದ್ದಂಗೆ ಅಂತ ಹೇಳಿದ್ರಂತೆ. ಅವಾಗ ಸುಬ್ರಹ್ಮಣ್ಯ ನವಿಲ್ ಮೇಲೆ ಕೂತ್ಕೊಂಡು ಜಗತ್ತನ್ನ ಸುತ್ತಕ್ಕೆ ಹೋಗ್ತಾರೆ. ಆದ್ರೆ ಗಣಪತಿ ಅಲ್ಲೇ ತಂದೆ ತಾಯಿಯನ್ನ ಸುತ್ತ ಹಾಕಿ 3 ಸುತ್ತು ಹಾಕಿ ಅವ್ರು ಬರೋವರೆಗೂ, ಸುಬ್ರಹ್ಮಣ್ಯ ಬರೋವರೆಗೂ ಕೂತ್ಕೊಂಡಿದ್ರಂತೆ. ಇದನ್ನ ನೀವು ಯಾವ ತರ ನೋಡ್ತೀರಾ, ಯಾವ ತರ ವಿಶ್ಲೇಷಣೆ ಮಾಡ್ತೀರಾ? ತುಂಬ ಅದ್ಭುತವಾಗಿದೆ ನೋಡಿ. ಗಣಪತಿ ಅಪ್ಪ ಯಾರು? ಪರಶಿವ. ಅಂದರೆ ಮನೋಭಿಮಾನಿನಿ, ಮನಸ್ಸಿನ ಕಂಟ್ರೋಲಿಂಗ್ ಆಫೀಸರ್. ಮನಸ್ಸು ಎಲ್ಲಿಲ್ಲ ಹೇಳಿ? ಮನಸ್ಸು ಇಲ್ಲದ ಜಾಗ ಯಾವುದು ಹೇಳಿ? ಪ್ರತಿ ಒಂದು ದಿಕ್ಕಲು ಮನೋಮಯ ಅಂತ ಮನೋಮಯ ಚಕ್ರವರ್ತಿ ಅವರಪ್ಪ. ಇನ್ನು ಮನಸ್ಸಿಗೆ ಒಳಗೊಂದು ಬುದ್ಧಿ ಅಂತಿದೆ ಅಲ್ವಾ, ಆ ಬುದ್ಧಿಕಾರಕಳು ಯಾರು? ಪಾರ್ವತೀ ದೇವಿ ಅವರಮ್ಮ. ಜಗತ್ತಲ್ಲಿ ಎಲ್ಲ ಕಡೆ ಬುದ್ಧಿ ಬೇಕೇ ಬೇಕು. ಕಡೆ ಪಕ್ಷ ಕೆಟ್ಟ ಬುದ್ಧಿನಾರು ಬೇಕು, ಒಳ್ಳೆ ಬುದ್ಧಿನಾರು ಬೇಕು. ಬುದ್ಧಿ ಅಂತೊಂದು ಇರಲೇಬೇಕಲ್ಲ. ಅವರಿಬ್ಬರ ಸುತ್ತುವುದು ಯಾರು ಸುತ್ತುತ್ತಾರೆ? ಶಿವ ಪಾರ್ವತಿಯರು. ಅವರಿಬ್ಬರು ಸುತ್ತಾಕೋಕ್ಕೆ ಬೇರೆ ಯಾರ ಕೈಲಾಗತ್ತೆ? ಅವನ ಇದು ಷಣ್ಮುಖನ್ಗೆ ಹೋಗಿ ಸುತ್ತಾಕೊಂಬಂದ, ನವಿಲ್ ಮೇಲೆ ಹತ್ಕೊಂಡ, ಎಲ್ಲೆಲ್ಲಿ ತಿರ್ಕೊಂಬಂದೋ ಗೊತ್ತಿಲ್ಲ. ಅವ್ನು ತಿರ್ಕೊಂಬರೋದ್ರೊಳಗೆ ಗಣಪತಿ 3 ಸುತ್ತು ಪ್ರದಕ್ಷಿಣೆ ಮಾಡಿಬಿಟ್ಟಿದ್ದ ಅಂತಂದರೆ, ಗಣಪತಿ ಅಂತ ನಾನು ಮೊದಲೇ ಹೇಳಿದೆ, ಗಣಾನಾಂ ಪತಿ, ಸೂರ್ಯ, ಚಂದ್ರ, ಬುಧ, ಬೃಹಸ್ಪತಿ, ರಾಹು, ಕೇತು, ಎಲ್ಲ ತತ್ವಗಳಿಗೆ ಅಭಿಮಾನಿ ದೇವತೆ ಯಾರು? ಗಣಪತಿ. ಮತ್ತು ಗ್ರಹಗಳು ಓಡ್ತಾವೋ ಅದು ಸುತ್ತುತ್ತಾ ಇರುತ್ತೆ. ಆ ಗಣಪತಿ ಮತ್ತು ಆಕಾಶ ತತ್ವ ಅಂತ ಮೊದಲೇ ಹೇಳಿದೆ. ಆಕಾಶವು ಎಲ್ಲ ನೋಡ್ದಿರೋ ದಿಕ್ಕೇ ಇಲ್ಲ ಅಲ್ವಾ? ಹಾಗಾಗಿ ಸುತ್ಕೊಂಡ್ಬರ್ಬೇಕು ಅಂದರೆ ಆಕಾಶ ಎಲ್ಲಿ ಸುತ್ಕೊಂಡು ಹೋಗುತ್ತೆ? ಆಕಾಶ ಒಮ್ಮೆ ಹಿಂಗಂದ್ರೆ ಸಾಕು. ಹಂಗೆ ಆಕಾಶಕ್ಕೆ ಅಭಿಮಾನಿ ಆಗಿರ್ತಕ್ಕಂತಹ ಆಕಾಶ ತತ್ವವನ್ನೇ ತೋರಿಸುವಂಥ ಶ್ರೀ ಮಹಾಗಣಪತಿ 9 ಗ್ರಹಗಳಲ್ಲೂ ಪ್ರತಿನಿಧಿಸುವ ಅವನಾಗಿರೋದ್ರಿಂದ ಅವನು ಆ 3 ಸುತ್ತು ಬಂದು ತಂದೆ ತಾಯಿಗಳನ್ನು ಸುತ್ತದ. ಇದು ಒಳಗಿನ ಅರ್ಥ ನಾವು ನೋಡಿದಾಗ, ವಿಶ್ವವೇ ಅರಳಿತು ಓಂಕಾರದಲ್ಲಿ. ಆ ಓಂಕಾರ ತತ್ವದ ಅಭಿಮಾನಿ ದೇವತೆ ಅವನಾಗಿರೋದ್ರಿಂದ, ನಾದರೂಪಿಯಾಗಿರೋದ್ರಿಂದ
ಅಮ್ಮ ಅಪ್ಪನೇ ವಿಶ್ವ, ಅದನ್ನು ಹೊರತಾಗಿ ಬೇರೆ ಒಂದು ಏನೂ ಇಲ್ಲ ಅಂತ ತೋರಿಸೋಕೆ ಆಕಾಶ ನಿಮಗೆ ವಿಘ್ನ ಪರಿಹಾರ ಆಗಬೇಕಾ? ಯಾವ ದೇವರ ಪೂಜೆ ಮಾಡಬೇಡಿ, ನಿಮ್ಮ ತಂದೆ ತಾಯಿ ಪೂಜೆ ಮಾಡಿ. ಯಾಕೆಂದರೆ ತಂದೆ ತಾಯಿಗಳೇ ಸೇವೆಗಿಲ್ಲಿ, ದೇವೇಂದ್ರನ ಸಭೆಗನು ತೋರುವರಲ್ಲಿ, ತಂದೆ ತಾಯಿಗಳ ಸೇವೆಗಿಲ್ಲಿ, ದೇವೇಂದ್ರನ ಸಭೆಗನು ತೋರುವರಲ್ಲಿ, ತಂದೆ ತಾಯಿಗಳ ಬೈಯೋದಿಲ್ಲಿ, ಹುಲ್ಲು ಉಂಡೆಯ ಕಟ್ಟಿ ಸುಡಿಸುವರಲ್ಲಿ, ಎಚ್ಚರದಲ್ಲಿ ನಡೆ ಮನವೇ, ಮುದ್ದು ಅಚ್ಚುತ ದಾಸರ ಒಡಗೂಡಿ ಬರುವೆ, ಎಚ್ಚರದಲ್ಲಿ ನಡೆ ಮನವೇ. ನೋಡಿ, ನಿಮ್ಮೆಲ್ಲ ವಿಘ್ನಗಳು ಪರಿಹಾರವಾಗಬೇಕು ಅಂತಂದ್ರೆ ಗಣಪತಿ ಪೂಜೆ ಮಾಡಲೇಬೇಕು. ಆ ಗಣಪತಿ ನಿಮಗೇನು ಜ್ಞಾನ ಕೊಡ್ತಾ ಇದ್ದಾನೆ, ನೀವು ನಿಮ್ಮ ತಂದೆ ತಾಯಿ ಸೇವೆ ಮಾಡಿ. ವಿಘ್ನ ಪರಿಹಾರ ನಾ ಮಾಡಬೇಕಾ? ನಿಮ್ಮ ತಂದೆ ತಾಯಿಯರ ಸೇವೆಯನ್ನು ಮಾಡಿ ಅವರನ್ನು ಪ್ರೀತಿಸಿ ಅವರನ್ನು ಪೂಜಿಸಿ. ಊರೆಲ್ಲ ತಿರ್ಕೊಂಡು ಹೋಗಬೇಡಿ ಅಂತಷ್ಟೇ ಅರ್ಥ. ಅಮ್ಮ, ಅಘೋರಿಗಳ ಪ್ರಕಾರ ಗಣೇಶ ಬ್ರಹ್ಮಚಾರಿನ ಅಥವಾ ಸಂಸಾರಸ್ಥಾನ? ಈಗ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಈಗಿನ ಕಾಲದವ್ರಿಗೆ ಅಷ್ಟೊಂದು ಜ್ಞಾನ ಇಲ್ಲ. ನಮ್ಮನ್ನು ಸೇರಿ ಕೂಡ ನಾವು ಎಷ್ಟು ಓದಿದ್ದೀವಿ, ಎಷ್ಟು ಕೇಳಿ ತಿಳ್ಕೊಂಡಿದ್ದೀವಿ ಅಷ್ಟರಲ್ಲೇ ನಮ್ಗೆ ಗೊತ್ತಿರೋದು. ಬ್ರಹ್ಮಚಾರಿ ಅಂತಾರೆ, ಕೆಲವೊಬ್ರು ವಿದ್ಯೆ ಸಿದ್ಧಿ ಅನ್ನೋ ಹೆಂಡತಿಯರು ಇದ್ದಾರೆ ಅಂತಾರೆ. ಅಘೋರಿಗಳ ಪ್ರಕಾರ ಅಥವಾ ಸಾಮಾನ್ಯವಾಗಿ ಗಣೇಶನು ಬ್ರಹ್ಮಚಾರಿನ ಸಂಸಾರಸ್ಥಾನ? ಬ್ರಹ್ಮಚರ್ಯ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಹೆಣ್ಣನ್ನು ಬಿಟ್ಟವರೆಲ್ಲ ಬ್ರಹ್ಮಚಾರಿಗಳು ಅಥವಾ ಮದುವೆ ಮಾಡಿಕೊಳ್ಳದಿದ್ದವರೆಲ್ಲ ಬ್ರಹ್ಮಚಾರಿಗಳು ಅಂತ ನಾವು ಕರೆಯೋಕ್ಕಾಗಲ್ಲ. ಬ್ರಹ್ಮಚರ್ಯ ಅಂತ ಬ್ರಹ್ಮನಲ್ಲಿ ಮನಸ್ಸಿಟ್ಟು ನೀನು ಚರಿಸಬೇಕು, ಅಂದರೆ ನಡೀತಾ ಇರಬೇಕು. ಎಷ್ಟೋ ಜನ ಗೃಹಸ್ಥರು ಬ್ರಹ್ಮಚಾರಿಗಳಿದ್ದಾರೆ. ಹೆಂಡತಿಯ ಜೊತೆಗೇ ಇದ್ದು ಮತ್ತು ದೈನಂದಿನ ಅವರ ಸೆಕ್ಷುವಲ್ ಧರ್ಮಗಳನ್ನು ನಡೆಸ್ಕೊಂಡೇ ಅವರು ಬ್ರಹ್ಮಚಾರಿಗಳಾಗಿದ್ದಾರೆ. ಬ್ರಹ್ಮಚರ್ಯ ಶಬ್ದಕ್ಕೆ ಹೆಣ್ಣನ್ನು ಬಿಟ್ಟಿರುವುದು ಅಂತ ಅರ್ಥ ಅಲ್ಲ. ಗಣಪತಿಯನ್ನು ಬ್ರಹ್ಮಚಾರಿ ಅಂತಲೂ ಒಪ್ಕೋಬೇಕು, ಗೃಹಸ್ಥ ಅಂತಲೂ ಒಪ್ಕೋಬೇಕು. ಹೇಗೆ ಅಂದರೆ, ಓಂಕಾರದ ತತ್ವವನ್ನು ಅನುಸಂಧಾನ ಮಾಡುವಾಗ ಸಪತ್ನೀಕನಾಗಿದ್ದೂ ಕೂಡ ಅವನು ಬ್ರಹ್ಮಚಾರಿ ಅಂತ ತಗೊಳ್ಳೋದು. ಇನ್ನು ಮದುವೆ ನಮ್ಮ ಹಾಗೆ ಇಲ್ಲಿ ಮದುವೆ ಆಗೋದು ಆ ಥರ ಎಲ್ಲ ಅಲ್ಲಿ ಇಲ್ಲ. ಗಣೇಶನ ಸ್ತ್ರೀ ರೂಪ ಇದೆ, ಗಣೇಶಾನಿ ಅಂತ. ನೃಸಿಂಹನ ಸ್ತ್ರೀ ರೂಪ ಇದೆ, ನಾರಸಿಂಹಿ ಅಥವಾ ಪ್ರತ್ಯಂಗಿರ. ವರಾಹನ ಸ್ತ್ರೀ ರೂಪ ಇದೆ, ವರಾಹ ವಾರಾಹಿ. ಅಣಿಮ ಮಹಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ಸಿದ್ಧಿಗಳು ಅಂತಂದರೆ ಸಿದ್ಧಿ ಮತ್ತು ರಿದ್ಧಿ ಅಂತ ಹೇಳ್ತಕ್ಕಂತಹ ಎರಡು ಸ್ತ್ರೀ ರೂಪವನ್ನು ಅವನಿಗೆ ಮದುವೆ ಮಾಡಿದ್ದಾರೆ ಅಂಥೇಳಿ ಗಣೇಶ ಪುರಾಣಾದಿಗಳೆಲ್ಲ ಬಂದಿದೆ. ಮತ್ತು ಇನ್ನೊಂದು ಅದರ ಹೆಣ್ಣು ಸಿದ್ಧಿಗಳೆಲ್ಲ ಹೆಣ್ಣ? ಹೌದು, ಸಿದ್ಧಿಗಳು ಹೆಣ್ಣೆ. ಯಾಕೆ ಅಂದರೆ ನಾವು ಯಾವುದೇ ಒಂದು ಮಂತ್ರವನ್ನು ಜಪ ಮಾಡುವಾಗ ನಮಗೇನು ಸಿಗುತ್ತೆ? ಫಲ ಸಿಗುತ್ತೆ. ಫಲ ಕೊಡೋದು ಯಾರು? ಮರ, ಅದು ಹೆಣ್ಣು ಅಲ್ವಾ? ಹಾಗೆ ನಮಗೆ ಫಲ ಸಿಗ್ತಾ ಇದೆ ಅಂದರೆ ಮಂತ್ರಗಳೆಲ್ಲವೂ ಕೂಡ ಹೆಣ್ಣೆ ಅಂತಾಯಿತು. ಹಾಗಾಗಿ ಆ ಮಂತ್ರಗಳಿಗೆ ಕಾರಕವಾಗಿರ್ತಕ್ಕಂಥ ಒಡೆತನದ ಆ ಸಿದ್ಧಿಗಳು ಕೂಡ ಸ್ತ್ರೀಯರಾದ್ದರಿಂದ ಅವನು ಖಂಡಿತ ಗೃಹಸ್ಥನೂ ಹೌದು ಮತ್ತು ಓಂಕಾರ ತತ್ವದ ಬ್ರಹ್ಮಚಾರಿಯೂ ಹೌದು. ಆದರೆ ನಾವು ತಾಂತ್ರಿಕರ ಉಪಾಸನೆ ಮಾಡುವಾಗ ಬ್ರಹ್ಮಚಾರಿ ರೂಪದಲ್ಲಿ ಮಾಡಲ್ಲ, ಅವನ ವಿತ್ ಸ್ತ್ರೀ ಇಟ್ಟುಕೊಂಡೇ ನಾವು ಪೂಜೆ ಮಾಡೋದು. ಆವಾಗಲೇ ಹೇಳಿದ್ರಿ ಸಿದ್ಧಿಯನ್ನ ಇಟ್ಕೊಂಡೇ ಮಾಡ್ತೀರಿ ಅಂತ. ಅಮ್ಮ, ನೀವು ಅಘೋರಿಗಳು ಕೂಡ ಗಣೇಶನ 5 ದಿನ 7 ದಿನ 9 ದಿನ ಈ ರೀತಿನೇ ಪೂಜೆ ಮಾಡ್ತೀರಾ? ಗಣಪತಿ ಹಬ್ಬ ಅಂತ ನಮ್ಮಲ್ಲಿ ಇರಲ್ಲ. ಗಣೇಶನ ಹಬ್ಬದಲ್ಲಿ ವಿಶೇಷವಾಗಿ ಚಿತಾ ಭಸ್ಮ ಅಂತಂದರೆ ಸ್ಮಶಾನದ ಈಶಾನ್ಯ ದಿಕ್ಕಲ್ಲಿ ಗಣಪತಿ, ಈಶಾನ್ಯ ಅಲ್ಲ ನೈಋತ್ಯದಲ್ಲಿ ಮತ್ತು ಈಶಾನ ಮಂಡಲದ ಚಿತೆಯನ್ನು ತಂದು ನೈಋತ್ಯ ಮಂಡಲದ ಮಣ್ಣಿಗೆ ಮಿಕ್ಸ್ ಮಾಡಿ ಅಲ್ಲಿ ಗಣಪತಿಯ ರೂಪವನ್ನು ನಾವು ತಯಾರು ಮಾಡಿ ಅದನ್ನು ಪೂಜಿಸಬೇಕಾದ್ರೆ ನಾವು 11 ದಿವಸ ಪೂಜೆ ಮಾಡ್ತೀವಿ. ತಾಂತ್ರಿಕರು ಮಾಮೂಲಿ ವೈದಿಕರು ಒಂದು 5 ದಿನ ಅಥವಾ 9 ದಿನ ಇಡ್ತಾರೆ ಅಂತ ಕಾಣುತ್ತೆ. ಆದರೆ ಮುಖ್ಯವಾಗಿ 11 ದಿನ. ಯಾಕೆಂದರೆ ಶಿವನ 11 ರೂಪ ಇದೆ. ಶಿವ, ಶಂಭು, ಪಿನಾಕಿ, ಗಿರೀಶ, ಹರ, ಸ್ಥಾಣು, ಭರ್ಗ, ಭೈರವ, ಸದಾಶಿವ, ಈಶ್ವರ. 11 ಜನ ರುದ್ರರಿದ್ಮೇಲೆ 11 ಜನಕ್ಕೂ ಮಗ ಇರಬೇಕಲ್ಲ ಗಣಪತಿ. ಹಾಗೆ 11 ರೂಪದಲ್ಲಿ ನಿಂತಿರ್ತಾನೆ ಅಂತೇಳಿ ನಾವು 11 ದಿವಸ ಮಾಡ್ತೀವಿ. ಮತ್ತು ನಾನು ನನ್ನ ಕೈಯಿಂದಲೇ ಸ್ವತಃ ಬಹಳ ವರ್ಷಗಳಿಂದ ಗಣಪತಿ ಮಾಡ್ಕೊಂಡು ಬರ್ತೀನಿ. ನಾನು ಮಾಡೋ ಗಣಪತಿ ಎಷ್ಟು ಶಕ್ತಿ ಇರುತ್ತೆ ಅಂದರೆ ನನಗೆ ಅಷ್ಟು ಭಕ್ತಿ ಬರುತ್ತೆ.
ಬಹಳ ಪವರ್ಫುಲ್ ಗಣಪತಿ ಇದು. ಅವತ್ತಿಂದ ಇಲ್ಲಿ ತನಕ ಮಾಡ್ಕೊಂಡು ಬರ್ತಾಯಿದ್ದೀನಿ. ಮೊದಲು ಒಂದು 5,000 6,000 ಮಾಡ್ತಾಯಿದ್ದೆ. ಈಗ ಅಷ್ಟೆಲ್ಲ ಟೈಮ್ ಇಲ್ಲ ನನಗೆ. ಮಠದಲ್ಲಿ 11 ದಿವಸ ಇಡಲಿಕ್ಕೆ ಗಣಪತಿಯನ್ನು ತಯಾರು ಮಾಡ್ತೀನಿ. ತುಂಬ ಆಪ್ತರಾದವ್ರು ಕೇಳಿದ್ರೆ ಒಂದು 4-5 ಕೊಡಲಿಕ್ಕೆ ಮಾಡಿರ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಅಘೋರಿಗಳಿಗೆ ಗಣೇಶ ಎಷ್ಟು ಮುಖ್ಯ. ಅಘೋರಿಗಳ ಆರಾಧ್ಯ ದೈವ ಶಿವ ಆಗಿರೋದ್ರಿಂದ ಶಿವನ ಸುಪುತ್ರ ಕೂಡ ಅವರಿಗೆ ಅಷ್ಟೇ ಮುಖ್ಯ. ಅಘೋರಿಗಳು ಆಚರಿಸುವುದು ಹೇಗೆ, ನಾವೆಲ್ಲ ಆಚರಿಸುವುದು ಹೇಗೆ ಅಂತ ಕಂಪೇರ್ ಮಾಡಿ ನೋಡ್ಕೊಳ್ಳಿ. ನಿಮಗೆಲ್ಲ ಈ ಸಂಚಿಕೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ಈ ಸಂಚಿಕೆನ ಮುಗಿಸ್ತೀನಿ. ಅದೇ ಅಮ್ಮ, ಇಷ್ಟೊಂದು ನಮ್ಗೆ ಹೇಳ್ಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಅಮ್ಮ. ಥ್ಯಾಂಕ್ ಯು.